ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಿರಂತರವಾಗಿ ಎಲೆಮರೆ ಕಾಯಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವಾ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಂದಹಾಗೆ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಬ್ಬ ವಿಶೇಷ ವೈದ್ಯರನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ. ಇವರು ತಮ್ಮ ವೃತ್ತಿಯ ಜೊತೆಗೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಇವರದ್ದು ಇನ್ನೊಂದು ವಿಶೇಷ ಏನು ಗೊತ್ತಾ? ಯಾವ ರೋಗಿಗಳು ತಮ್ಮ ಜೀವನದ ಕೊನೆಯ ಹಂತದಲ್ಲಿರ್ತಾರೋ ಅಂಥವರನ್ನು ವಿಶೇಷ ರೀತಿಯಲ್ಲಿ ನೋಡ್ಕೊಳ್ತಾರೆ. ಹಾಗಾದರೆ ಯಾರು ಈ ವೈದ್ಯರು? ಅವರ ಸೇವಾ ಕಾರ್ಯಗಳೇನು? ಈ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಆಗಲೇ ಹೇಳಿದ್ನಲ್ಲ, ಇವತ್ತು ಒಬ್ಬರು ವಿಶೇಷವಾದಂತಹ ವೈದ್ಯರನ್ನು ಪರಿಚಯ ಮಾಡಿಸ್ತೀನಿ ಅಂಥೇಳಿ. ಅವರೇ ಬೆಂಗಳೂರಿನ ಪ್ರಖ್ಯಾತ ಮಧುಮೇಹ ರೋಗದ ತಜ್ಞರಾದಂತಹ ಶ್ರೀಯುತ ಶ್ರೀಧರ್ CN ರವರು. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಮಧುಮೇಹ ತಜ್ಞರು ಅಂದ ತಕ್ಷಣ ನನಗೊಂದು ಪ್ರಶ್ನೆ ತಟ್ಟಂತ ಹೊಳಿತು. ಏನು ಅಂತಂದರೆ, ಇವತ್ತು ಯಾರ ಮನೆಯಲ್ಲಿ ನೋಡಿದರೂ ಕೂಡ ಕನಿಷ್ಠ ಪಕ್ಷ ಒಬ್ಬರಾದರೂ ಡಯಾಬಿಟಿಕ್ಕಿಂದ ಬಳಲ್ತಾ ಇರೋರನ್ನು ನಾವು ನೋಡ್ತೇವೆ. ಹೌದು. ಇವತ್ತು ನಮ್ಮ ಮನೆಯಲ್ಲಿ ಡಯಾಬಿಟಿಸ್ ಇಲ್ಲದೆ ಇರುವಂಥವ್ರು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಯಾರ ಮನೆಯಲ್ಲಿ ನೋಡಿದರೂ ಕೂಡ ಒಬ್ಬರು ಈ ಥರದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹೌದು. ಡಾಕ್ಟ್ರೇ, ಏನಿದು ಮಧುಮೇಹ ಅಂತಂದರೆ? ಇವ್ರು ಹೇಳ್ದಂಗೆ ಇವಾಗ ಮಧುಮೇಹ ಅಂದರೆ ಡಯಾಬಿಟಿಸ್, ಸಿಂಪಲಾಗಿ ಹೇಳಬೇಕು ಅಂದರೆ ತುಂಬ ಕಾಮನ್ ಆಗ್ತಾ ಇದೆ. ಎಷ್ಟು ಕಾಮನ್ ಅಂತ ಹೇಳಿದ್ರೆ 10 ಜನದಲ್ಲಿ ಒಬ್ಬರು ಡಯಾಬಿಟಿಸ್, ಜನರಲ್ ಪಾಪ್ಯುಲೇಷನಲ್ಲಿ ತೊಗೊಂಡ್ರೆ. ಸೊ ನೀವು ಒಂದು ಥಿಯೇಟ್ರಿಗೆ ಹೋಗಿ ಒಂದು 100 ಜನ ಇದ್ದಾರೆ ಅಂದರೆ ಅಲ್ಲಿ ಮಿನಿಮಮ್ 10 ಜನ ಡಯಾಬಿಟಿಸ್ ಇದ್ದವ್ರು ಇರ್ತಾರೆ. ಆ್ಯಂಡ್ ಟಾಕಿಂಗ್ ಅಬೌಟ್ ಜನರಲ್ ಪಾಪ್ಯುಲೇಷನ್, ಮಕ್ಕಳು, ದೊಡ್ಡವರು, ಚಿಕ್ಕವರು, ವಯಸ್ಸಾಗಿರೋರು ಎಲ್ಲ ಇರೋವಂಥ ಜಾಗದಲ್ಲಿ 10 ಜನದಲ್ಲಿ ಒಬ್ಬರು ಡಯಾಬಿಟಿಸ್, ಅಷ್ಟು ಕಾಮನ್ ಇದೆ. ಸೊ ಎಲ್ಲ ಮನೆಗಳಲ್ಲೂ ಒಬ್ಬರು ಸಕ್ಕರೆ ಕಾಯಿಲೆ ಆಗಲಿ, BP ಕಾಯಿಲೆ ಆಗಲಿ ಇರೋವಂಥವ್ರು ಈಗ ವೆರಿ ಕಾಮನಾಗಿ ನಾವು ನೋಡ್ತಾ ಇದ್ದೀವಿ. ನಮ್ಮದು ಬೈ ಜೀನ್ಸ್ ಇಟ್ಸೆಲ್ಫ್, ನಮ್ಮ ಇಂಡಿಯನ್ ಜೀನ್ಸು ಪ್ಲಸ್ ಸೌತ್ ಇಂಡಿಯನ್ ಜೀನ್ಸ್ ಇಟ್ಸೆಲ್ಫ್ ಈಸ್ ಪ್ರೋನ್ ಫಾರ್ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಒಂದೇ ಅಲ್ಲ, ಸೊ ಡಯಾಬಿಟಿಸಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಏನು ಹೇಳ್ತೀವಿ ಅಂದರೆ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಕಣ್ಣಿಗೆ ಎಫೆಕ್ಟ್ ಆಗುವಂಥ ತೊಂದರೆಗಳಾಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಕಾಲಿಗೆ ಎಫೆಕ್ಟ್ ಆಗಿ ನರಗಳಿಗೆ ಎಫೆಕ್ಟ್ ಆಗುವಂಥದ್ದು ನ್ಯೂರೋಪತಿ ಅಂತ ಹೇಳ್ತೀವಿ, ಈ ಥರ ಕಾಂಪ್ಲಿಕೇಶನ್ಸ್. ಸೊ ಡಯಾಬಿಟಿಸಿಂದ ಆಗೋ ಎಲ್ಲ ಕಾಂಪ್ಲಿಕೇಶನ್ಸೂ ಡೆಫಿನೆಟಲ್ಲಿ ಇಂಡಿಯಾದಲ್ಲೂ ಮತ್ತು ಅಧಿಕವಾಗಿ ಕಾಣಿಸುತ್ತೆ. ಡಾಕ್ಟ್ರೇ, ನಿಮ್ಮ ಮೆಡಿಕಲ್ ಟರ್ಮ್ನ ಬಿಟ್ಟು ಸಾಮಾನ್ಯ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ಈ ಮಧುಮೇಹ ಅಂತಂದರೆ ಏನಾಗುತ್ತೆ, ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಇದು ಅನ್ನೋದನ್ನು ತಿಳಿಸ್ಕೊಡೋದಾದರೆ? ಈ ಮಧುಮೇಹ ಅಂದರೆ ಏನು? ಮಧುಮೇಹ ಅನ್ನೋದು ಸಕ್ಕರೆ ಬ್ಲಡ್ಡಲ್ಲಿ ಜಾಸ್ತಿ ಇರೋವಂಥದ್ದು. ಸಕ್ಕರೆ ಜಾಸ್ತಿ ಇದ್ದು ಅದು ಉಪಯೋಗ ಆಗಲ್ಲ. ಏನಕ್ಕೆ ಉಪಯೋಗ ಆಗಲ್ಲ ಅಂದರೆ, ಒಂದು ಇನ್ಸುಲಿನ್ ಕಡಿಮೆ ಇರೋದು, ಅಥವಾ ಇನ್ಸುಲಿನ್ನು ಉಪಯೋಗ ಮಾಡ್ಕೊಳ್ಳೋಷ್ಟು ಸ್ಥಿತಿ ಇರಲ್ಲ. ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಬಾಡಿಲಿ, ಇನ್ಸುಲಿನ್ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ, ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದು. ಇನ್ಸುಲಿನ್ ಕೆಲಸ ಏನು ಅಂದರೆ, ಅದು ಕೀ ಥರ. ಈಗ ಗ್ಲೂಕೋಸ್ ರಕ್ತದಲ್ಲಿದೆ, ನಮಗೆ ಗ್ಲೂಕೋಸ್ ಏನಕ್ಕೆ ಇಂಪಾರ್ಟೆಂಟು ಅಂದರೆ ನಮಗೆ ಶಕ್ತಿಗೆ. ಈಗ ನಮಗೆ ಈಚ್ ಆ್ಯಂಡ್ ಎವ್ರಿ ಸೆಲ್, ಇದು ಕಣಗಳು ಏನು ಹೇಳ್ತೀವಿ ಸೆಲ್ಸ್, ಅದು ನಮಗೆ ಶಕ್ತಿ ಉಪಯೋಗಿಸ್ಕೊಳ್ಬೇಕು ಅಂದರೆ, ಅದ್ರಿಗೆ ಶಕ್ತಿ ಬರಬೇಕು ಅಂದರೆ ಗ್ಲೂಕೋಸು ಅದಕ್ಕೆ ಸೇರಬೇಕು, ಆ ಸೆಲ್ಸ್ ಒಳಗೆ ಹೋಗಬೇಕು. ಆ ಸೆಲ್ಸ್ ಒಳಗೆ ಹೋಗಬೇಕು ಅಂದರೆ ಏನು? ಈ ಇನ್ಸುಲಿನ್ನು ನಮಗೆ ಕೀ ಇದ್ದಂಗೆ. ಅದು ಕೀ ಓಪನ್ ಆದ್ರೇ ಬಾಗಿಲು ಓಪನ್ ಆಗಿ ನಮಗೆ ಗ್ಲೂಕೋಸು ಸೆಲ್ ಒಳಗೆ ಹೋಗಿ ಅದರದ್ದು ಉಪಯೋಗ ಆಗೋದು ಸೆಲ್ ಒಳಗೆ. ಸೆಲ್ಗೆ ಶಕ್ತಿ ಬೇಕು. ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗಿದ್ದರೆ ಡಯಾಬಿಟಿಸ್, ಮಧುಮೇಹ ಕಾಣಿಸ್ಕೊಳ್ಬೋದು. ಅಂದರೆ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗಿದೆ, ಪ್ಯಾಂಕ್ರಿಯಾಸ್ ಉತ್ಪತ್ತಿ ಮಾಡ್ತಾ ಇಲ್ಲ, ಅದು ಒಂದು ಕಾರಣ. ಇನ್ನೊಂದು ಕಾರಣ ಏನಾಗುತ್ತೆ, ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ, ಬಟ್ ಅದು ಸೆಲ್ಸ್ ಹತ್ರ ಕೀ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಲಾಕ್ ಕೀ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಇನ್ಸುಲಿನ್ ಒಳಗೆ ಹೋಗೋಕ್ಕೆ ಉಪಯೋಗ ಆಗ್ತಾಯಿಲ್ಲ, ಒಳಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಇನ್ಸುಲಿನ್ ಕೀನ ಓಪನ್ ಮಾಡೋಕ್ಕಾಗ್ತಾಯಿಲ್ಲ.
ಸೊ ಹಾಗಾಗಿ ಇನ್ಸುಲಿನ್ ಚೆನ್ನಾಗಿದ್ರೂ ಕೀ ಒಳಗೆ ಅದು ರೆಸಿಸ್ಟೆನ್ಸ್ ಟು ಇನ್ಸುಲಿನ್ ಅಂತ ಹೇಳ್ತೀವಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಅಂದರೆ ಇನ್ಸುಲಿನ್ ಚೆನ್ನಾಗಿರುತ್ತೆ ಬಾಡಿಲಿ, ಬಟ್ ಅದು ಉಪಯೋಗ ಮಾಡೋಕ್ಕೆ ಆಗ್ತಾ ಇಲ್ಲ ಸೆಲ್ಸಲ್ಲಿ. ಸೊ ದಟ್ ಈಸ್ ಅನದರ್ ರೀಸನ್. ಸೊ ಇದರಲ್ಲಿ ಮಧುಮೇಹದಲ್ಲಿ ಏನಾಗುತ್ತೆ, ಸಕ್ಕರೆ ತುಂಬ ಜಾಸ್ತಿ ಇರುತ್ತೆ, ಬಟ್ ಆ ಸಕ್ಕರೆ ಸೆಲ್ಸ್ ಉಪಯೋಗ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ದಟ್ ಈಸ್ ದ ರೀಸನ್. ಏನಾಗುತ್ತೆ, ಸುಸ್ತು, ತುಂಬ ಸುಸ್ತು, ಸ್ವಲ್ಪ ನೋಡಿದ್ರೂ ಸುಸ್ತಾಗುತ್ತೆ, ದೇ ಬಿಕಮ್ ಟಯರ್ಡ್. ಸೊ ಅದು ದಟ್ ಈಸ್ ವಾಟ್ ಈಸ್ ಡಯಾಬಿಟಿಸ್. ಶ್ರೀಧರ್ದು ಒಂಥರ ಅವ್ರ ಕೈಗುಣ, ಅವ್ರ ಕೈಗುಣದಿಂದನೇ ಎಷ್ಟೋ ಪೇಷಂಟ್ಗಳು ಒಂಥರ ಅದು ಪಬ್ಲಿಸಿಟಿ ಆಗಿದೆ. ಅವ್ರ ಕೈಗುಣ ಚೆನ್ನಾಗಿದೆ ಶ್ರೀಧರ್ ಅವ್ರದ್ದು, ಅದೆಷ್ಟೋ ಅವ್ರ ಹತ್ರ ತೋರಿಸಿ ಎಷ್ಟೋ ಒಂದ್ಸರಿ ಇದಾಗುತ್ತೆ. ಒಂದು ಇತ್ತೀಚಿನ ಸಂಶೋಧನೆಯ ಪ್ರಕಾರ ಭಾರತದಲ್ಲಿ ಸುಮಾರು 10 ಕೋಟಿಗಿಂತ ಅಧಿಕ ಜನರಲ್ಲಿ ಈ ಮಧುಮೇಹ ಕಾಯಿಲೆ ಇದೆ ಅಂತ ಹೇಳಿ ಹೇಳ್ತಾರೆ. ಇದು ಹೇಗೆ ಗೊತ್ತಾಗುತ್ತೆ ಡಾಕ್ಟ್ರೆ? ನನಗೆ ಮಧುಮೇಹ ಇದೆ ಅನ್ನುವಂಥದ್ದು ಮುಂಚೆನೇ ಗೊತ್ತಾಗುತ್ತಾ, ಅಥವಾ ಅದಕ್ಕೆ ಯಾವುದಾದ್ರೂ ಟೆಸ್ಟ್ಗಳಿದೆಯಾ? ಅದಕ್ಕೆ ಸಂಬಂಧಿಸಿದಂತಹ ಯಾವುದಾದ್ರೂ ಲಕ್ಷಣಗಳಿದ್ದರೆ ಅದನ್ನು ತಿಳಿಸ್ಕೊಡ್ಬೋದಾ? ಈ ಪ್ರಾಬ್ಲಮ್ ಶುಗರಲ್ಲಿ ಏನು ಅಂದರೆ, ಇಟ್ಸ್ ಎ ಸೈಲೆಂಟ್ ಡಿಸೀಸ್. ಯೂಶಲಿ ಈ ಸಕ್ಕರೆ ಕಾಯಿಲೆ ಹೇಗಾಗುತ್ತೆ ಅಂದರೆ, ಸ್ಲೋ ಆಗಿ ಬೆಳೀತಾ ಹೋಗುತ್ತೆ. ಸೊ ನಮ್ಮ ಬಾಡಿ ಅದಕ್ಕೆ ಅಡ್ಯಾಪ್ಟ್ ಆಗ್ತಾ ಬರುತ್ತೆ. ಆ ಅಡ್ಯಾಪ್ಟೇಷನ್ ಇರೋದ್ರಿಂದ ನಮ್ಮ ಬಾಡಿಗೆ ಏನಾಗುತ್ತೆ, ಸಿಮ್ಟಮ್ಸ್ ನಮಗೆ ಕಾಣಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಇನಿಷಿಯಲ್ ಸ್ಟೇಜಸಲ್ಲಂತೂ ಕಾಣಿಸ್ಕೊಳ್ಳಲ್ಲ. ತುಂಬ ಕಡಿಮೆ ಜನ, ಒಂದು 100 ಜನ ಡಯಾಬಿಟಿಕ್ ಇರೋರಲ್ಲಿ ಒಂದು 10-20% ಅಷ್ಟೇ ಡಯಾಬಿಟಿಕ್ ಸಿಮ್ಟಮ್ಸ್ ತೋರಿಸ್ಕೊಳ್ತಾರೆ. ಸಿಮ್ಟಮ್ಸ್ ಅಂದರೆ ಹಲವಾರು ಆಗಿರ್ಬೋದು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ 80% ಅವ್ರಿಗೆ ಸಿಮ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಅವ್ರಿಗೆ ಶುಗರ್ ಇದೆ ಬಟ್ ಗೊತ್ತಾಗಲ್ಲ. ಅಂದರೆ ಅವ್ರಿಗೆ ಯಾವುದೇ ಥರ ತೊಂದರೆಗಳು ಕಾಣಿಸ್ಕೊಳ್ತಾ ಇಲ್ಲ. ಅದೇ ಕಾರಣದಿಂದ ಏನಾಗ್ತಾ ಇದೆ, ಹಲವಾರು ಜನಗಳು ಏನಾಗುತ್ತೆ, ನನಗೇನು ತೊಂದರೆ ಇಲ್ವಲ್ಲ, ನನಗೇನು ಬಾಯಾರಿಕೆ ಆಗಲ್ಲ, ನನಗೇನು ಸುಸ್ತಾಗಲ್ಲ, ನಾನು ಎಲ್ಲ ಚೆನ್ನಾಗಿ ಊಟ ಮಾಡ್ತೀನಿ, ಆರೋಗ್ಯವಾಗಿದ್ದೀನಿ, ಓಡಾಡ್ಕೊಂಡಿದ್ದೀನಿ, ಸೊ ಹಾಗಾಗಿ ನಾನು ಏನು ಪರೀಕ್ಷೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹಲವಾರು ಜನಗಳು ಪರೀಕ್ಷೆ ಮಾಡಿಸ್ಕೊಳ್ಳಲ್ಲ. ಸೊ ಹಾಗಾಗೋದ್ರಿಂದ ಏನಾಗುತ್ತೆ, ತುಂಬ ಜನ ಡಯಾಬಿಟಿಕ್ಸು ಈಗಲೂ ಓಡಾಡ್ಕೊಂಡಿದ್ದಾರೆ, 300-400 ಶುಗರ್ ಇಟ್ಕೊಂಡು ಓಡಾಡ್ಕೊಂಡಿರ್ತಾರೆ. ಅವ್ರಿಗೇನು ಗೊತ್ತಾಗಲ್ಲ, ಸಿಮ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಯಾವಾಗ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ತುಂಬ ಲೇಟ್ ಸ್ಟೇಜ್, ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸಿಂದ ಸಿಮ್ಟಮ್ಸ್ ಗೊತ್ತಾಗ್ಬೋದು. ಅಂದರೆ ಅದರಿಂದ ಕಿಡ್ನಿಗೆ ಎಫೆಕ್ಟ್ ಆಗಿ ಕಿಡ್ನಿ ಫೇಲ್ ಆಗಿ ಬರ್ಬೋದು, ಅಥವಾ ಅದರಿಂದ ಹಾರ್ಟ್ಗೆ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬರ್ಬೋದು, ಅಥವಾ ಸ್ಟ್ರೋಕ್ ಆಗಿ ಬರ್ಬೋದು. ಸೊ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸಿಂದ ಸಿಮ್ಟಮ್ಸ್ ಡೆವಲಪ್ ಆಗಿ ಬರ್ಬೋದು. ಬಟ್ ಇನ್ನೂ ಒಂದು 10-20% ಜನಗಳು ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಯಾವ ಥರ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಬಾಯಾರಿಕೆ ಜಾಸ್ತಿ ಆಗೋದು, ತುಂಬ ಡಿಹೈಡ್ರೇಷನ್, ನೀರು ಕುಡಿತಾನೇ ಇರಬೇಕು ಅನಿಸುತ್ತೆ, ಮತ್ತು ಯೂರಿನ್ ಜಾಸ್ತಿ ಹೋಗೋದು, ಒಂದೇ ಸಮ ಯೂರಿನ್ ಹೋಗ್ತಾ ಇರುತ್ತೆ. ಎಸ್ಪೆಷಲಿ ರಾತ್ರಿ ಹೊತ್ತು ಸಾಧಾರಣವಾಗಿ ನಾವು ಒಂದು ಸಲ ಎದ್ದರೆ ಡ್ಯೂರಿಂಗ್ ನೈಟ್ ಟೈಮ್ ಯೂರಿನ್ ಪಾಸ್ ಮಾಡೋದಕ್ಕೆ ಇಟ್ಸ್ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಬೋದು. 2 ಸಲ 3 ಸಲ 4 ಸಲ ಎದೊಳೋ ಪರಿಸ್ಥಿತಿ ಬರ್ತಾ ಇದೆ ರಾತ್ರಿ ಯೂರಿನ್ ಪಾಸ್ ಮಾಡೋದಕ್ಕೆ. ಸೊ ಆವಾಗ ಅಗೇನ್ ಯು ಶುಡ್ ಥಿಂಕ್ ಅಬೌಟ್ ಡಯಾಬಿಟೀಸ್. ಅಥವಾ ತುಂಬ ಸುಸ್ತಾಗೋದು, ಬೆವರೋದು, ತುಂಬ ಮೈ ಬೆವರೋದು, ಸುಸ್ತಾಗೋದು, ಒಂದು ಸ್ವಲ್ಪ ಟೈಮ್ ಗ್ಯಾಪ್ ಲಾಂಗ್ ಆಯಿತು ಅಂದರೆ, ಊಟ ಮಾಡೋಕ್ಕೆ ಟೈಮ್ ಗ್ಯಾಪ್ ಲಾಂಗ್ ಆಯಿತು ಅಂದರೆ ತುಂಬ ಸುಸ್ತಾಗಿ ಮೈ ಬೆವರೋಕ್ಕೆ ಶುರು ಆಗೋದು. ಸೊ ದೀಸ್ ಆರ್ ಆಲ್ ದ ಕಾಮನ್ ಸಿಮ್ಟಮ್ಸ್ ಆಫ್ ಡಯಾಬಿಟೀಸ್. ಬಟ್ ನಾನು ಹೇಳೋದು ಎಲ್ಲರಿಗೂ, ವೀಕ್ಷಕರಿಗೆ ಏನು ಹೇಳೋದು ಅಂದರೆ, ದಯವಿಟ್ಟು ಸಿಮ್ಟಮ್ಸ್ಗಾಗಿ ಕಾಯಬೇಡಿ. ನೀವು ನಿಮ್ಮ ಸಕ್ಕರೆ ಅಟ್ಲೀಸ್ಟ್ ಒಂದು 30 ಇಯರ್ಸ್ ಆದಮೇಲೆ ಒಂದು ಶುಗರ್ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ. ಸಿಂಪಲ್ ಶುಗರ್ ಮಾಡಿಸ್ಕೊಂಡು, ಅಂದರೆ ಫಾಸ್ಟಿಂಗ್ ಶುಗರ್ ಅಂತ ಮಾಡ್ತೀವಿ, ಪೋಸ್ಟ್ ಪ್ರ್ಯಾಂಡಲ್ ಶುಗರ್ ಅಂತ ಮಾಡ್ತೀವಿ, ಇನ್ನೊಂದು 3 ಮಂತ್ಸ್ ಆ್ಯಾವ್ರೇಜ್ ಶುಗರ್ HbA1c ಅಂತ ಚೆಕ್ ಮಾಡ್ತೀವಿ. ಸೊ ಈ 3 ಅಟ್ಲೀಸ್ಟ್ 30 ಇಯರ್ಸ್ಗೆ ಒಂದು ಸಲ ಚೆಕ್ ಮಾಡ್ಕೊಂಡು, 30 ಇಯರ್ಸ್ಗೆ ನಿಮ್ಮ ಏಜ್ 30 ಇಯರ್ಸ್ಗೆ ಒಂದು ಸಲ ಚೆಕ್ ಮಾಡಿಬಿಟ್ಟು, ಇಲ್ಲ ಅನ್ನೋದರಲ್ಲಿ ನೀವು ಆಮೇಲೆ ಎವ್ರಿ ಇಯರ್ ಒಂದು ಸಲ ಚೆಕ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಶುಗರ್ ಅಂತ ಗೊತ್ತಾದಮೇಲೆ ಅಟ್ಲೀಸ್ಟ್ ಎವ್ರಿ 3 ಮಂತ್ಸ್ ಶುಗರ್ ಚೆಕ್ ಮಾಡಿ ನಿಮ್ಮ ಡಾಕ್ಟ್ರನ್ನ ನೀವು ಮೀಟ್ ಮಾಡಿ, ಅದು ಫಸ್ಟ್ ಟ್ರೀಟ್ಮೆಂಟ್ ಏನು ಬೇಕಾಗುತ್ತೆ ಸಲಹೆಯನ್ನು ತೊಗೊಳ್ಬೇಕಾಗತ್ತೆ. ಕಳೆದ 5 ವರ್ಷದಿಂದ ಅಪ್ಪಾಜಿ ಡಯಾಗ್ನೋಸ್ಟಿಕಲ್ಲಿ ಶ್ರೀಧರ್ ಡಾಕ್ಟರ್ ಫ್ರೀ ಮೆಡಿಕಲ್ ಕ್ಯಾಂಪ್ಸ್ನ ಮಾಡಿ ಸಾವಿರಾರು ಜನಕ್ಕೆ ಅವೇರ್ನೆಸ್ ತಂದುಕೊಡ್ತಾ ಇದ್ದಾರೆ. ಶ್ರೀಧರ್ ಡಾಕ್ಟ್ರು ಡಯಾಬೆಟಿಕ್ನ ಹೇಗೆ ಡಯಾಗ್ನೋಸ್ ಮಾಡ್ತಾರೆ ಅಂದರೆ, ಅವ್ರಿಗೆ ಮಿರಾಕಲ್ ಡಾಕ್ಟರ್ ಅಂತಲೇ ಹೆಸರಿದೆ. ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಅವೇರ್ನೆಸ್ ಕೊಡ್ತಿದ್ದಾರೆ. ಡಯಾಬೆಟಿಕ್ಕಿಂದ ಕಣ್ಣಿಗೆ, ಕಿಡ್ನಿಗೆ, ಹಾರ್ಟ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಶ್ರೀಧರ್ ಡಾಕ್ಟರ್ ನಮ್ಮ ಜೊತೆ ಇರೋದು ನಮ್ಮೆಲ್ಲರೂ ಪುಣ್ಯ. ಸರ್, ಹಿಂದೆ ಎಲ್ಲ ವಯೋಸಹಜ ಕಾಯಿಲೆ ಅಂತ ಹೇಳ್ತಾ ಇದ್ರು, ಅಥವಾ ವಯಸ್ಸಾದ ಮೇಲೆ ಇಂತಹ ಕಾಯಿಲೆಗಳು ಬರ್ತಾ ಇತ್ತು. ಆದರೆ ಇವತ್ತು ಶಾಲೆಗೆ ಹೋಗುವಂಥ ಚಿಕ್ಕ ಮಕ್ಕಳಲ್ಲಿ ಡಯಾಬಿಟಿಕ್ ಅಂತ ಹೇಳ್ತಾರೆ. ಹೆಂಗೆ ಸರ್ ಇದು? ಅದಕ್ಕೆ ಹಲವಾರು ಕಾರಣಗಳಿವೆ. ಐ ಥಿಂಕ್ ಡಯಾಬಿಟಿಸಲ್ಲಿ ಒಂದು ಟೈಪ್ 1 ಬರುತ್ತೆ, ಟೈಪ್ 2 ಡಯಾಬಿಟಿಸ್ ಅಂತ ಬರುತ್ತೆ, ಆಮೇಲೆ ಯಂಗ್ ಆನ್ಸೆಟ್ ಡಯಾಬಿಟಿಸ್ ಅಂತ ಬರುತ್ತೆ. ಇದು ಸಾಧಾರಣವಾಗಿ 3 ಥರದ ಕಾಮನ್ ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಯೂಶಲಿ ನಮ್ಮ ಚಿಕ್ಕ ಏಜಲ್ಲೇ ಬರುತ್ತೆ. ಅದು ಸಣ್ಣ ಏಜಲ್ಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅವರಿಗೆ ಸಾಧಾರಣವಾಗಿ ಏನಾಗುತ್ತೆ, ಇನ್ಸುಲಿನ್ ಡಿಫಿಷಿಯನ್ಸಿ. ಟೈಪ್ 1 ಡಯಾಬಿಟಿಸಲ್ಲಿ ಇನ್ಸುಲಿನ್ ಡಿಫಿಷಿಯನ್ಸಿ ಇರುತ್ತೆ. ಇನ್ಸುಲಿನ್ ಡಿಫಿಷಿಯನ್ಸಿ ಅಂದರೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇಲ್ಲ ಪ್ಯಾಂಕ್ರಿಯಾಸಲ್ಲಿ. ಹಲವಾರು ಕಾರಣಗಳಿಂದ ಚಿಕ್ಕ ವಯಸ್ಸಿಂದಲೇ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಗಿ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರಲ್ಲ.
ಸೊ ಅಂಥ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಇನ್ಸುಲಿನ್ ಕೊಡಬೇಕಾಗೋ ಪರಿಸ್ಥಿತಿ ಬರುತ್ತೆ. ಅದು ಇವಾಗಲ್ಲ, ಮುಂಚೆಯಿಂದನೂ ಇದೆ. ಇನ್ನೊಂದು, ಇವಾಗ ನೀವು ಕೇಳಿದ ಪ್ರಶ್ನೆ ಏನು, ಇವಾಗ ಸ್ವಲ್ಪ ಯಂಗ್ ಪೀಪಲ್ ಆರ್ ಗೆಟಿಂಗ್ ಮೋರ್ ಡಯಾಬಿಟಿಸ್ ಅಂತ. ಹೌದು, ಯಂಗ್ ಆನ್ಸೆಟ್ ಡಯಾಬಿಟಿಸ್, ವಿ ಆರ್ ಸೀಯಿಂಗ್ ಮೋರ್ ಡಯಾಬಿಟಿಕ್ಸ್ ಇನ್ ಯಂಗ್ ಪಾಪ್ಯುಲೇಷನ್. ಇದಕ್ಕೆ ಕಾರಣಗಳೇನಿರ್ಬೋದು, ವಿ ಹ್ಯಾವ್ ಟು ಸ್ಟಿಲ್ ಲಾಟ್ ಆಫ್ ರಿಸರ್ಚ್ ಹೋಗ್ತಾ ಇದೆ ಇದರಲ್ಲಿ, ಯಾಕೆ ಯಂಗ್ ಆನ್ಸೆಟ್ ಡಯಾಬಿಟಿಸ್ ಆಗ್ತಿದೆ, ಎಸ್ಪೆಷಲಿ ಏಷ್ಯನ್ಸಲ್ಲಿ, ಎಸ್ಪೆಷಲಿ ಇಂಡಿಯಾದಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಯಾಕೆ ಇಷ್ಟೊಂದು ಕಾಮನ್ ಬರ್ತಿದೆ ಅಂತ ನೋಡ್ತಾ ಇದ್ದಾರೆ. ಐ ಥಿಂಕ್ ಒಂದು ಫರ್ಟಿಲೈಸರ್ಸು, ಯೂಸೇಜ್ ಆಫ್ ವೆಸ್ಟರ್ನ್ ಫುಡ್ಸ್. ನಾವು ಇವಾಗ ಏನಂದರೆ ಎಲ್ಲದಕ್ಕೂ ವೆಸ್ಟರ್ನ್ ಫುಡ್ಸ್ನ ನಾವು ಜಾಸ್ತಿ ಫಾಲೋ ಮಾಡ್ತಾ ಇದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಪ್ರೊಸೆಸ್ಡ್ ಫುಡ್ ಹೇಳ್ತೀವಿ. ಪ್ರೊಸೆಸ್ಡ್ ಫುಡ್ಡಲ್ಲಿ ಏನಾಗುತ್ತೆ, ಈ ಹೈಲಿ ರಿಫೈನ್ಡ್ ಶುಗರ್ಸ್ ಇರುತ್ತೆ. ಹೈ ರಿಫೈನ್ಡ್ ಶುಗರ್ಸು ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್. ಪ್ರೊಸೆಸ್ಡ್ ಫುಡ್ಸ್, ಪ್ಯಾಕೇಜ್ಡ್ ಫುಡ್ಸ್, ಇದೆಲ್ಲ ಐ ಥಿಂಕ್ ಈಸ್ ಕಾಸಿಂಗ್ ಹೈಯರ್ ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್, ಎಸ್ಪೆಷಲಿ ಇನ್ ಯಂಗರ್ ಪಾಪ್ಯುಲೇಷನ್. ನೀವು ನೋಡ್ಬೋದು, ಇವಾಗ ಹಳೆ ಕಾಲದಲ್ಲಿ ನಾವು ತರಕಾರಿ ಸೊಪ್ಪುಗಳು ಜಾಸ್ತಿ ತಿಂತಾಯಿದ್ವಿ. ಇವಾಗೆಲ್ಲ ಪಿಜ್ಜಾ ಮತ್ತು ಬರ್ಗರು, ಅಂದರೆ ಇದರಲ್ಲೆಲ್ಲ ಹೈಲಿ ಜಂಕ್ ಫುಡ್ಸ್, ಅಂದರೆ ಪ್ರೊಸೆಸ್ಡ್ ಫುಡ್ಸ್ ಇವೆಲ್ಲ, ರೆಡಿಮೇಡ್ ಹೈಲಿ ಪ್ರೊಸೆಸ್ಡ್ ಫುಡ್ಸ್, ಹೈಲಿ ರಿಫೈನ್ಡ್ ಶುಗರ್ಸ್. ಆ ರಿಫೈನ್ಡ್ ಶುಗರ್ಸ್ ಎಷ್ಟು ನಾವು ತೊಗೊಳ್ತೀವಿ ಅಷ್ಟು ನಮಗೆ ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಫಾಲೋ ವಾಟ್ ವಿ ಯೂಸ್ ಟು ಫಾಲೋ ಬಿಫೋರ್, ಹೈ ಫೈಬರ್ ಡಯಟ್, ಅಂದರೆ ತರಕಾರಿ, ಸೊಪ್ಪು, ಸೌತೆಕಾಯಿ, ಮೊಳಕೆ ಕಾಳು. ಸೊ ಇದು ನಾವು ಹಳೆ ಕಾಲದಲ್ಲಿ ಏನು ತಿಂತಾ ಇದ್ವಿ ಅದನ್ನ ನಾವು ಫಾಲೋ ಮಾಡೋದ್ರಲ್ಲಿ ಅಟ್ಲೀಸ್ಟ್ ಟು ಸರ್ಟನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಪೋಸ್ಟ್ಪೋನ್ ಡಯಾಬಿಟಿಸ್. ಹಾಯ್, ನಮಸ್ಕಾರ. ನಾನು ನಿಮ್ಮ ಶರಣ್ ಮಾತಾಡ್ತಾ ಇದ್ದೀನಿ. ರಿವೈವ್ ಹೆಲ್ತ್ ಕೇರ್ ಹಾಸ್ಪಿಟಲ್ಸ್ ಇದರ ನೇತೃತ್ವವನ್ನು ಮತ್ತು ಇದರ ಸಂಸ್ಥಾಪಕರಾದಂಥ ಡಾಕ್ಟರ್ ಶ್ರೀಧರ್ ಅವರ ನೇತೃತ್ವದಲ್ಲಿ ಡಯಾಬಿಟಿಸ್ನಿಂದ ಆಗುವಂಥ, ಡಯಾಬಿಟಿಸ್ಗೆ ಸಂಬಂಧಪಟ್ಟಂಥ ನ್ಯೂನತೆಗಳೇನೇನಿದೆ, ಕಾಯಿಲೆಗಳೇನೇನಿದೆ, ಇದರ ವಿಚಾರವಾಗಿ ತಪಾಸಣೆಯನ್ನು, ಕೆಲವು ಟೆಸ್ಟ್ಗಳನ್ನು ಉಚಿತವಾಗಿ ಮಾಡುವಂಥ ಒಂದು ತುಂಬ ಅರ್ಥಗರ್ಭಿತವಾದಂಥ ಒಂದು ಶಿಬಿರವನ್ನು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಒಂದು ಹೆಜ್ಜೆ ಮುಂದಿಡುವ ಒಂದು ಪ್ರಯತ್ನ. ತಾವು ಹೇಳ್ತಾ ಇದ್ರಿ, ಹಿಂದೆ ಒಂದು ಮಾತಿತ್ತು ಸರ್, ದೇಹವೇ ದೇಗುಲ ಅಂಥೇಳಿ. ಅಂದರೆ ನನ್ನ ದೇಹವನ್ನು ದೇವಸ್ಥಾನದ ಥರ ನಾನು ನೋಡ್ಕೊಳ್ಬೇಕು ಅಂಥೇಳಿ. ಆದರೆ ಇವತ್ತು ನಾವೇನು ಮಾಡ್ತಿದ್ದೀವಿ, ಒಂದು ರೀತಿ ಡಸ್ಟ್ಬಿನ್ ಥರ ಅದನ್ನು ನೋಡ್ತಾ ಇದ್ದೀವಿ. ಏನು ಬೇಕೋ ಬೇಡವೋ ಎಲ್ಲವನ್ನು ನಮ್ಮ ದೇಹಕ್ಕೆ ತುಂಬ್ತಾ ಇದ್ದೀವಿ. ಬಹುಶಃ ಇದು ಕೂಡ ಈ ಥರದ ಸಮಸ್ಯೆಗಳಿಗೆ ಕಾರಣವಾಗ್ಬೋದಾ ಅಂಥೇಳಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆ್ಯಕ್ಚುಲಿ. ಯಾಕಂದರೆ ನಾವು ಊಟಕ್ಕೆ ಕೂತ್ಕೊಂಡಾಗ ಒಂದೆರಡು ನಿಮಿಷ ಕಣ್ಣು ಕ್ಲೋಸ್ ಮಾಡಿ ದೇವ್ರನ್ನ ಅನ್ನಕ್ಕೆ ನಾವು ನಮಸ್ಕಾರ ಮಾಡಿ ನಮ್ಮ ಸಮರ್ಪಣೆ ಮಾಡಿ ಆಮೇಲೆ ನಾವು ಊಟನ ತೊಗೊಳ್ಬೇಕು. ಯಾಕೆ ಅಂದರೆ ಆ ಊಟನೇ ನಮ್ಮ ಬ್ಲಡ್ ಆಗುತ್ತೆ, ಆ ಊಟನೇ ನಮ್ಮ ಆರ್ಗನ್ಸ್ ಆಗುತ್ತೆ ಫೈನಲ್ ಆಗಿ. ಸೊ ಅದು ನಮ್ಗೆ ಎನರ್ಜಿ ಕೊಡುತ್ತೆ. ಸೊ ವಾಟ್ ವಿ ಆರ್ ಈಟಿಂಗ್ ಈಸ್ ಅದು ನಾವೇ ಆಗ್ತೀವಿ, ಆ ಊಟ ನಾವು ಆಗ್ತೀವಿ. ಸೊ ನಾವು ಅದು ತೊಗೊಳ್ಳುವಾಗ ಅದಕ್ಕೆ ಅಷ್ಟೇ ನಾವು ರೆಸ್ಪೆಕ್ಟ್ ಕೊಟ್ಟು ಅದಕ್ಕೆ ಒಂದು ದೇವರಿಂದ ಒಂದು ಹೆಸರು ಹೇಳಿ ಊಟ ಮಾಡೋದು ತುಂಬ ಇಂಪಾರ್ಟೆಂಟು. ಆಮೇಲೆ ನಮಗೆ ಎಷ್ಟು ಮಟ್ಟಿಗೆ ಬೇಕು ಅಷ್ಟೇ ಊಟ ಮಾಡಬೇಕು. ಸೊ ನಮ್ಮ ಅನ್ನೆಸೆಸರಿಯಾಗಿ ನಾವು ಜಸ್ಟ್ ಬಿಕಾಸ್ ಟೇಸ್ಟ್ ಚೆನ್ನಾಗಿದೆ ಅನ್ನೋದಕ್ಕಾಗಿ ನಾವು ಅನ್ನೆಸರಿ ಎಕ್ಸ್ಟ್ರಾ ಊಟ ಮಾಡೋದಾಗಲಿ ಅದು ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಪ್ರೊಸೆಸ್ಡ್ ಫುಡ್ಸು ಮತ್ತು ಪ್ಯಾಕೇಜ್ ಫುಡ್ಸ್ನ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಹೈಲಿ ರಿಫೈನ್ಡ್ ಥಿಂಗ್ಸ್ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಮುಂಚೆ ಈ ಅನ್ನ ಆಗಲಿ ಇಟ್ ವಾಸ್ ಅನ್ರಿಫೈನ್ಡ್, ಇವಾಗ ರಿಫೈನ್ಡ್ ರೈಸ್ ಬರ್ತಾಯಿದೆ, ಅಂದರೆ ಕಂಪ್ಲೀಟ್ಲಿ ಪಾಲಿಶ್ಡ್ ರೈಸ್. ಆಮೇಲೆ ಎಣ್ಣೆ ಬರ್ತಾಯಿದೆ, ಕಂಪ್ಲೀಟ್ಲಿ ರಿಫೈನ್ಡ್ ಆಯಿಲ್. ಸೊ ಅದರಿಂದನೇ ನಮಗೆ ಹಲವಾರು ಕಾಯಿಲೆಗಳು ನಾವು ಬರ್ಸ್ಕೊಳ್ತಾ ಇದ್ದೀವಿ. ಆಮೇಲೆ ಇವಾಗ ಹಲವಾರು ಪೊಲ್ಯೂಟೆಂಟ್ಸ್ ಯು ಕ್ಯಾನ್ ಸಿ, ಇವಾಗ ಇನ್ಸೆಕ್ಟಿಸೈಡ್ಸ್ ಆಗಲಿ, ಆಮೇಲೆ ಇದು ಮೈಕ್ರೋಪ್ಲಾಸ್ಟಿಕ್ಸು. ಸೊ ಇದು ಐ ಥಿಂಕ್ ದೀಸ್ ಆರ್ ಆಲ್ ಕಾಂಟ್ರಿಬ್ಯೂಟಿಂಗ್ ಟು ದ ಪ್ರಾಬ್ಲಮ್ಸ್ ವಾಟ್ ವಿ ಆರ್ ಫೇಸಿಂಗ್ ರೈಟ್ ನಾವು. ಈ ಡಯಾಬಿಟಿಸ್ ಅನ್ನೋದು ಕಾಯಿಲೆ ಹಲವಾರು ಕಾಂಪ್ಲಿಕೇಶನ್ಸ್ ಮಾಡುತ್ತೆ. ಸೊ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅಂದರೆ ರಕ್ತನಾಳಗಳಿಗೆ ಎಫೆಕ್ಟ್ ಆಗೋದ್ರಿಂದ ಈಗ ರಕ್ತನಾಳಗಳು ಎಲ್ಲ ಕಡೆ ಮೈ ಪೂರ್ತಿ ಇರ್ತದೆ. ಸೊ ಈ ಶುಗರ್ ಅನ್ನೋ ಕಾಯಿಲೆ ತಲೆ ಕೂದಲಿಂದ ಕಾಲು ಹೆಬ್ಬೆಟ್ಟವರೆಗೂ ಎಲ್ಲ ಆರ್ಗನ್ಸ್ಗೂ ಎಫೆಕ್ಟ್ ಆಗುತ್ತೆ. ಸೊ ಕಣ್ಗಾಗಿದ್ರೆ ಕಣ್ಗೂ ಎಫೆಕ್ಟ್ ಆಗುತ್ತೆ, ತಲೆಗೆ ಎಫೆಕ್ಟ್ ಆದರೆ ಸ್ಟ್ರೋಕ್ ಆಗುತ್ತೆ, ಹಾರ್ಟ್ಗೆ ಎಫೆಕ್ಟ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಿಡ್ನಿಗೆ ಎಫೆಕ್ಟ್ ಆಗಿ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ. ಸೊ ಈ ಥರ ಶುಗರಿಂದ ಎಲ್ಲ ಆರ್ಗನ್ಸ್ಗೂ ಎಫೆಕ್ಟ್ ಆಗುತ್ತೆ. ಸೊ ನೀವು ಹೇಳಿದ ಸ್ಪೆಸಿಫಿಕ್ಕಾಗಿ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಇವತ್ತು ಹೈಯೆಸ್ಟ್ ಕಾಂಪ್ಲಿಕೇಶನ್ಸ್ ಆಫ್ ಕಾರ್ಡಿಯಾಕ್ ಈಸ್ ಬಿಕಾಸ್ ಆಫ್ ಡಯಾಬಿಟಿಸ್. ಆಲ್ಮೋಸ್ಟ್ ಎಷ್ಟು ಪರ್ಸೆಂಟೇಜ್ ನೀವು ಎಷ್ಟು ಅಂತ ಕೇಳಿದ್ರೆ ಆಲ್ಮೋಸ್ಟ್ 20 to 35% ಕಾರ್ಡಿಯಾಕ್ ಅಂದರೆ ಹೃದಯಾಘಾತ ಅಂತ ಏನು ಹೇಳ್ತೀವಿ ಅದು ದಟ್ಸ್ ಬಿಕಾಸ್ ಆಫ್ ಡಯಾಬಿಟಿಸ್. ಅಷ್ಟು ಕಾಮನ್ ಕಾರ್ಡಿಯಾಕು ಬಿಕಾಸ್ ಆಫ್ ಡಯಾಬಿಟಿಸ್. ಸೊ ಹಾಗಾಗಿ ನಾವು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟು ಟು ಅವಾಯ್ಡ್ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್. ಸೊ ಇವತ್ತು ನಮ್ಮ ಇಂಡಿಯಾದಲ್ಲಿ ಡಯಾಬಿಟಿಸ್ ಅನ್ನೋದು ಎಷ್ಟು ಮಟ್ಟಿಗಿದೆ ಅಂದರೆ ಆಲ್ಮೋಸ್ಟ್ 1 million ಆಫ್ ಪಾಪ್ಯುಲೇಷನ್ ಇಸ್ ಡಯಾಬಿಟಿಕ್. ಅದರಲ್ಲಿ ಜಸ್ಟ್ ಇಮ್ಯಾಜಿನ್ 30% ವಿಲ್ ಎಂಡ್ ಅಪ್ ಇನ್ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸಹಜವಾಗಿ ಭಾರತದಲ್ಲಿ ಒಂದು ಮಾತಿದೆ, ವೈದ್ಯೋ ನಾರಾಯಣೋ ಹರಿಹಿ ಅಂತ.
ಅಂದರೆ ವೈದ್ಯರನ್ನು ನಿಜವಾದ ನಾರಾಯಣರ ಸ್ವರೂಪದಲ್ಲಿ ನೋಡುವಂಥದ್ದು. ಆದರೆ ಡಾಕ್ಟ್ರೇ, ಇವತ್ತು ನಾವು ಕೆಲವನ್ನ ನೋಡ್ತಾ ಇರ್ತವೆ. ಯಾರಾದರೂ ಆಸ್ಪತ್ರೆಗೆ ಬಂದ ತಕ್ಷಣ ನೇರವಾಗಿ ರೋಗಿಗಳನ್ನು ಹೆದರಿಸ್ಬಿಡ್ತಾರೆ ಡಾಕ್ಟ್ರು. ಅವ್ರು ಏನಪ್ಪ ಜೀವನ ಇದು ಅಂತ ಅಂದ್ಕೊಳ್ಳುವಂಥ ಪರಿಸ್ಥಿತಿ. ಆದರೆ ನಿಮ್ಮ ಬಗ್ಗೆ ನಾನು ಕೇಳ್ಪಟ್ಟಿದ್ದೇನೆ, ತಾವು ಆ ರೋಗಿಗಳನ್ನು ಅತ್ಯಂತ ಪ್ರೀತಿಯಿಂದ ಮಾತನಾಡಿಸಿ ಅವರಿಗೆ ಸಮಾಧಾನ ಮಾಡಿ ಅವರಿಗಿರುವಂತಹ ಸಮಸ್ಯೆಯನ್ನು ಅರ್ಥ ಮಾಡಿಕೊಟ್ಟು ಇದನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀರ ತಾವು. ಇದು ಎಷ್ಟು ಮುಖ್ಯ ಅಂತ ತಮಗನ್ಸುತ್ತೆ ಸರ್? ಅಲ್ಲ, ನಮಗೆ ಐ ಥಿಂಕ್ ಪೇಷಂಟ್ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು ಅಂದರೆ ಅದೇ ಮುಖ್ಯ. ನಾವು ಏನು ಔಷಧಿಗಳು ಬರಿತೀವಿ ಅನ್ನೋದು ಅದು ಲಾಸ್ಟ್ ಪಾರ್ಟ್. ನಾವು ಏನು ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀವಿ ಅನ್ನೋದು ಕೊನೆ ಭಾಗ. ಅದು ಮೊದಲು ನಾವು ಪೇಷಂಟ್ ಒಳಗೆ ಬಂದಾಗ ನಾವು ಅವ್ರನ್ನ ಹೇಗೆ ರಿಸೀವ್ ಮಾಡ್ತೀವಿ, ಅವ್ರನ್ನ ನಾವು ಹೇಗೆ ಅಪ್ರೋಚ್ ಮಾಡ್ತೀವಿ, ಅವ್ರ ತೊಂದರೆಗಳನ್ನ ನಾವು ಹೇಗೆ ಕೇಳಿಸ್ಕೊಳ್ತೀವಿ, ಮತ್ತು ಅವ್ರು ಹೇಗೆ ನಾವು ಕಂಫರ್ಟ್ ಕೊಡ್ತೀವಿ ಅನ್ನೋದು ಭಾರಿ ಇಂಪಾರ್ಟೆಂಟ್. ಅವ್ರು ಆಲ್ರೆಡಿ ಮನಸ್ಸಲ್ಲಿ ಹಲವಾರು ಗೊಂದಲಗಳು ಇಟ್ಕೊಂಡು ಬಂದಿರ್ತಾರೆ, ಹಲವಾರು ತೊಂದರೆಗಳು, ಟೆನ್ಷನ್ಗಳು ಇಟ್ಕೊಂಡು ಬಂದಿರ್ತಾರೆ. ನನಗೆ ಏನಾಗಿದೆಯೋ ಏನಾಗುತ್ತೋ ಅನ್ನೋ ಹೆದರಿಕೆಗಳು ಇಟ್ಕೊಂಡು ಬಂದಿರ್ತಾರೆ. ಸೊ ಹಾಗಿದ್ದಾಗ ಪ್ಲಸ್ ಇನ್ನೊಂದು ನಮ್ಮ ಮೊಬೈಲಲ್ಲಿ ಗೂಗಲ್ ಬೇರೆ ಬಂದಿರೋದಿಲ್ಲ. ಸೊ ಫಸ್ಟ್ ಅವರೆಲ್ಲ ಸರ್ಚ್ ಮಾಡಿಬಿಟ್ಟಿರ್ತಾರೆ. ಸರ್ಚ್ ಮಾಡಿ ಇನ್ನೂ ಹಲವಾರು ಪ್ರಶ್ನೆಗಳು ಬಂದುಬಿಟ್ಟಿರ್ತಾರೆ ಮೈಂಡಲ್ಲಿ, ಫುಲ್ ಟೆನ್ಷನ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವರಿಗೆ ನಾವು ಅವರು ಒಂದು ಹಲವಾರು ಪ್ರಶ್ನೆಗಳಿರ್ತವೆ ಅವರಿಗೆ, ಅದನ್ನ ನಾವು ಕೂತ್ಕೊಂಡು ನಿಧಾನವಾಗಿ ವಿವರವಾಗಿ ಅವ್ರಿಗೆ ಹೇಳಿ ಅವ್ರಿಗೆ ಸಮಾಧಾನ ಮಾಡೋದೇ ಮೇನ್ ಟ್ರೀಟ್ಮೆಂಟ್. ಯಾರು ಆಸ್ಪತ್ರೆಗೆ ಬಂದು ನನಗೆ ಟ್ರೀಟ್ಮೆಂಟ್ ಇಸ್ ದ ಲಾಸ್ಟ್ ಪಾರ್ಟ್. ಅವ್ರಿಗೆ ನಾವೇನು ಹೇಳ್ತೀವಿ, ಕ್ಯೂರ್ ಮಾಡೋಕ್ಕಾಗಲ್ಲ. ಹಲವಾರು ಕಾಯಿಲೆಗಳು ನಾವು ಕ್ಯೂರ್ ಮಾಡೋಕ್ಕಾಗಲ್ಲ. ನಾವು ಹೀಲ್ ಮಾಡಿದ್ರೆ ಒಂದು ಪೇಷಂಟ್ಗೆ ನಾವು ಹೀಲಿಂಗ್ ಟಚ್ ಕೊಟ್ಟರೆ ಅವ್ರಿಗೆ ಅದೇ ಸಮಾಧಾನ. ಪೇಷಂಟು ನಾನು ಚೆನ್ನಾಗಿ ಆಗಿದ್ದೀನಿ, ಚೆನ್ನಾಗಿ ಆಗ್ತೀನಿ ಅನ್ನೋ ಒಂದು ಆಸ್ಪತ್ರೆಯಿಂದ ಹೊರಗೆ ಹೋಗುವಾಗ ನಾನು ಚೆನ್ನಾಗಿ ಆಗಿದ್ದೀನಿ ಅನ್ನೋ ಮನಸ್ಸು ಬಂದುಬಿಟ್ಟಿರ್ಬೇಕು ಅವ್ರಿಗೆ. ಆಲ್ರೆಡಿ ಮಾತ್ರೆ ಮನೆಗೆ ಹೋಗಿ ತೊಗೊಳ್ತಾರೆ, ಅದ್ರ ಮುಂಚೆನೇ ಆಸ್ಪತ್ರೆಯಿಂದ ಹೊರಗೆ ಹೋಗುವಾಗಲೇ ನಾನು ಚೆನ್ನಾಗಿ ಆದೆ, ನನ್ನ ತೊಂದರೆಗಳನ್ನೆಲ್ಲ ನಾನು ಹೇಳಿಬಿಟ್ಟಿದ್ದೀನಿ, ಅವ್ರು ನನಗೆ ಹೀಲ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಮನಸ್ಸು ಭಾವದಿಂದ ಅವ್ರು ಆಚೆ ಹೋಗಬೇಕು. ದಟ್ ಈಸ್ ದ ರಿಯಲ್ ಹೀಲಿಂಗ್ ಆಫ್ ಎ ಡಾಕ್ಟರ್. ನಾನು ಡಾಕ್ಟರ್ ಶ್ರೀಧರ್ ಅವರನ್ನ ಅಪ್ಪಾಜಿ ಕ್ಲಿನಿಕ್ನಲ್ಲಿ ಸುಮಾರು ರೆಗ್ಯುಲರ್ಲಿ ಮೀಟ್ ಮಾಡ್ತಾ ಇರ್ತೀನಿ. ಅವರು ಡಯಾಬಿಟಿಕ್ ಸ್ಪೆಷಲಿಸ್ಟ್. ಅವರು ನಮ್ಮ ಅಪ್ಪಾಜಿ ಕ್ಲಿನಿಕ್ನಲ್ಲಿ ನಾವು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ನ ಮಾಡ್ತಾ ಇರ್ತೀವಿ. ಆವಾಗ ಅವರು ಸುಮಾರು ಆಲ್ಮೋಸ್ಟ್ 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಸರ್, ಎಷ್ಟೋ ಜನ ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ವಯಸ್ಸಾದಂಥವರು ಅಥವಾ ವೃದ್ಧರು ಕೊನೆ ಕ್ಷಣದ ಜೀವನವನ್ನು ಕಳೀತಾ ಇರ್ತಾರೆ. ಅಂಥವ್ರನ್ನ ತಾವು ವಿಶೇಷವಾಗಿ ಗಮನ ಕೊಟ್ಟು ಟ್ರೀಟ್ ಮಾಡ್ತಿರಂತೆ. ಏನು ಸರ್ ಅದು? ನಾನು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ 3 ಇಯರ್ಸ್ ವರ್ಕ್ ಮಾಡಿದ್ದೀನಿ. ನಾವು ವರ್ಕ್ ಮಾಡ್ತಾ ಇದ್ದಿದ್ದು ಪ್ಯಾಲೇಟಿವ್ ಕೇರ್ ಅಂತ. ನಾವು ಹೆಲ್ತ್ ಕೇರ್ ಗ್ಲೋಬಲ್ ಕ್ಯಾನ್ಸರ್ ಹಾಸ್ಪಿಟ್ಲು ಬೆಂಗಳೂರಲ್ಲಿ ನೀವು ಕೇಳಿರ್ಬೋದು. ಅಲ್ಲಿ ನಾವು ಒಂದು ಗ್ರೂಪ್ ಆಫ್ ಡಾಕ್ಟರ್ಸ್ ನಾವು ಸೇರಿಕೊಂಡು ಪ್ಯಾಲೇಟಿವ್ ಕೇರ್ ಡಿಪಾರ್ಟ್ಮೆಂಟ್ ಅಂತ ನಾವು ಮೊದಲನೇ ಸಾರಿ ಶುರು ಮಾಡಿದ್ವಿ. ಈ ಪ್ಯಾಲೇಟಿವ್ ಕೇರ್ ಅಂದರೆ ಏನು ಅಂದರೆ, ಪೇಷಂಟ್ಗಳಿಗೆ ಎಷ್ಟೋ ಕಾಯಿಲೆಗಳಿಗೆ ಗುಣ ಇರೋಲ್ಲ. ಫಾರ್ ಎಕ್ಸಾಂಪಲ್, ಆ ಟೈಮಲ್ಲಿ ಕ್ಯಾನ್ಸರ್ ಕಾಯಿಲೆಗೆ ಗುಣ ಇರಲಿಲ್ಲ ಜಾಸ್ತಿ. ತುಂಬ ಕಾಯಿಲೆಗಳಿಗೆ, ಕ್ಯಾನ್ಸರ್ಗಳಿಗೆ ಗುಣ ಈಗಲೂ ಇಲ್ಲ, ಅವಾಗ ಇನ್ನೂ ಕಡಿಮೆ ಇತ್ತು. ಆ ಥರ ಪೇಷಂಟ್ಸ್ಗೆ ಲೈಫ್ ಆ್ಯಂಡ್ ಡೆತ್ ಸಿಚುವೇಷನಲ್ಲಿ ಅವರು ಹೋರಾಡುವಾಗ ನಾವು ಅವ್ರಿಗೆ ಕಂಫರ್ಟ್ ಕೊಡೋದಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ಪೇನ್ ಆಗಿರ್ಬೋದು, ಹಲವಾರು ನೋವುಗಳಿರ್ತವೆ ಅವ್ರಿಗೆ, ಬಾಡಿಲಿ ಪೇನ್ಸ್ ಆಗಿರ್ಬೋದು, ಮೆಂಟಲ್ ಪೇನ್ಸ್ ಆಗಿರ್ಬೋದು. ಅದನ್ನ ನಾವು ಹೀಲ್ ಮಾಡೋದಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟು ಅವ್ರ ನೋವನ್ನ ಕಡಿಮೆ ಮಾಡಿ, ಅವ್ರ ಮನಸ್ಸಲ್ಲಿ ಇರೋ ಗೊಂದಲಗಳನ್ನೆಲ್ಲ ಅವ್ರನ್ನ ಅಡ್ರೆಸ್ ಮಾಡಿ, ಅವ್ರು ಯಾಕೆ ಮೈಂಡಲ್ಲಿ ಯಾಕೆ ಟೆನ್ಷನ್ ತೊಗೊಳ್ತಿದ್ದಾರೆ, ಯಾಕೆ ಅವ್ರಿಗೆ ಏನು ಮೈಂಡಲ್ಲಿ ಏನಿದೆ ಅನ್ನೋದನ್ನ ನಾವು ಅಡ್ರೆಸ್ ಮಾಡಿ ಅದನ್ನ ಹೀಲ್ ಮಾಡೋದಿದೆಯಲ್ಲ, ಅದು ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಮೇಕಿಂಗ್ ದೆಮ್ ಅಂಡರ್ಸ್ಟ್ಯಾಂಡ್ ದಟ್ ಡೆತ್ ಈಸ್ ಇನ್ಎವಿಟಬಲ್. ಡೆತ್ ಬಂದೇ ಬರುತ್ತೆ, ಎಲ್ರಿಗೂ ಬರುತ್ತೆ. ಒನ್ಲಿ ಗುಡ್ ಥಿಂಗ್ ಫಾರ್ ದೆಮ್, ಅಟ್ಲೀಸ್ಟ್ ದೇ ನೋ ದಟ್ ವೆನ್ ದೇ ಡೈ, ಅಟ್ಲೀಸ್ಟ್ ದೇ ಕ್ಯಾನ್ ಟೈಮ್ ದೇರ್ ಡೆತ್. ನಮ್ಗಳಿಗೆ ನಾರ್ಮಲ್ ಆಗಿರೋರಿಗೆ ವಿ ಕೆನಾಟ್ ಟೈಮ್ ಅವರ್ ಡೆತ್, ಬಟ್ ಅಟ್ಲೀಸ್ಟ್ ಫಾರ್ ದೆಮ್, ಫಾರ್ ಪೀಪಲ್ ಹೂ ಹ್ಯಾವ್ ಸಮ್ ನೋಬಡಿ ಶುಡ್ ಹ್ಯಾವ್ ಡಿಸೀಸಸ್. ಬಟ್ ಅದರಲ್ಲಿ ಒಂದು ಗುಡ್ ಪಾರ್ಟ್ ಆಫ್ ಕನ್ಸೋಲಿಂಗ್ ದ ಪೇಷಂಟ್ ಈಸ್ ಅಟ್ಲೀಸ್ಟ್ ಯು ನೋ ವೆನ್ ಇಸ್ ದ ಎಂಡ್ ಕಮಿಂಗ್. ಸೊ ಅಟ್ಲೀಸ್ಟ್ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಟೈಮಿಂಗ್, ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 1 month 2 months ನಾನು ಏನೇನು ಮಾಡ್ಕೊಳ್ಬೇಕು ಈ ಜೀವನದಲ್ಲಿ, ನಾನೇನು ಆಳೋ ಬದಲು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಆ 2 monthsಲ್ಲಿ ನಾನು ಏನು ಮಾಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಲ್ಲಿ. ಆಮೇಲೆ ಆ ಡೆತ್ ಅನ್ನೋದನ್ನು ನಾವು ಯಾರು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಅದು ಡೆಫಿನೆಟಾಗಿ ಬಂದೇ ಬರುತ್ತೆ. ನಾವು ಒಂದು ಟರ್ಮಿನಾಲಜಿ ಯೂಸ್ ಮಾಡಿದ್ವಿ ಅವಾಗ ಹೆಲ್ತ್ ಕೇರ್ ಗ್ಲೋಬಲ್ ಕ್ಯಾನ್ಸರ್ ಕೇರ್ ಹಾಸ್ಪಿಟ್ಲಲ್ಲಿ, ಆರ್ಕೆಸ್ಟ್ರಾ ಆಫ್ ಡೆತ್ ಅಂತ. ಸೊ ದಟ್ ಈಸ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಒಂದು ಮಗು ಹುಟ್ಟಿದಾಗ ನಾವೆಷ್ಟು ಎಲ್ಲರೂ ಖುಷಿ ಪಡ್ತಾರೆ, ಅದು ಸೆಲಿಬ್ರೇಷನ್, ಇಟ್ಸ್ ಅ ಸೆಲಿಬ್ರೇಷನ್. ಒಬ್ಬ ಹೋಗುವಾಗ ಡೆತ್ ಆದಾಗ ಇಟ್ಸ್ ನಾಟ್ ಎ ಸೆಲಿಬ್ರೇಷನ್. ಎಲ್ರಿಗೂ ಬೇಜಾರು, ಹೋಗ್ತಿದ್ದಾರೆ ಅನ್ನೋ ಇದು ಬೇಜಾರಿರ್ತದೆ. ಬಟ್ ಯು ಕೆನಾಟ್ ಅವಾಯ್ಡ್ ದಟ್.
ಅದು ಬಿಕಾಸ್ ಆಫ್ ಎಮೋಷನಲ್ ಅಟ್ಯಾಚ್ಮೆಂಟ್ ನಾವು ಬೆಳೆಸ್ಕೊಂಡಿರ್ತೀವಿ ಆ ಮನುಷ್ಯನ ಹತ್ರ, ನಾವು ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗ್ತದೆ. ಬಟ್ ಅಟ್ಲೀಸ್ಟು ಆ ಹೋಗೋದನ್ನ ನಾವು ವಿ ಕ್ಯಾನ್ ಮೇಕ್ ಇಟ್ ಮಚ್ ಮೋರ್ ಪ್ಲೆಷರಬಲ್. ಅಟ್ಲೀಸ್ಟ್ ನಾವು ಅದನ್ನ ತೊಂದರೆಗಳಾಗದಿರೋ ಹಾಗೆ, ತುಂಬ ಹಿಂಸೆ ಪಡೆದಿರೋ ಹಾಗೆ ಕಳಿಸ್ಕೊಡ್ಬೋದು. ದಟ್ ಈಸ್ ವಾಟ್ ವಿ ಕಾಲ್ಡ್ ಇಟ್ ಆಸ್ ಆರ್ಕೆಸ್ಟ್ರಾ ಆಫ್ ಡೆತ್ ಅಂತ. ಸೊ ಹೋಗೋರನ್ನ ನಾವು ಸಮಾಧಾನವಾಗಿ ಕಳಿಸ್ಕೊಡೋದಿದೆಯಲ್ಲ, ಅದು ಯಾರನ್ನೂ ನಾವು ವಿ ಆರ್ ನಾಟ್ ಪುಷಿಂಗ್ ಎನಿಬಡಿ ಫಾರ್ ಡೆತ್, ಬಟ್ ವೆನ್ ದೇ ಆರ್ ಗೋಯಿಂಗ್ ಅಟ್ಲೀಸ್ಟ್ ಮೇಕ್ ಇಟ್ ಥಿಂಗ್ಸ್ ಸೋ ಸರ್ಟಲ್ ಫಾರ್ ದೆಮ್, ಲೆಟ್ ದೆಮ್ ಗೋ ಪೀಸ್ಫುಲಿ. ಹಳೆ ಕಾಲದಲ್ಲಿ ಒಬ್ಬರು ಹೋಗುವಾಗ ನಮ್ಮ ಅಜ್ಜಿಗೆ ನಾವು ಹೋಗೋ ಟೈಮಲ್ಲಿ ಈಗಲೂ ನಂಗೆ ಜ್ಞಾಪಕ ಇದೆ, ಐ ವಾಸ್ ಎ ಸ್ಮಾಲ್ ಕಿಡ್. ಅಜ್ಜಿನ ಸೆಂಟ್ರಲ್ ಮಲಗಿಸಿ ಒಂದು 50 ಜನ ಆಚೆ ಅಕ್ಕಪಕ್ಕ ಎಲ್ಲ ಕೂತ್ಕೊಂಡು ಇದು ಶ್ಲೋಕಗಳು ಹೇಳ್ಕೊಂಡು ದೇ ಯೂಸ್ ಟು ಅಲೋ ಹರ್ ಟು ಗೋ ಪೀಸ್ಫುಲಿ. ಸಿ ದಟ್ ಈಸ್ ವಾಟ್ ಈಸ್ ದ ರಿಯಲ್ ಆರ್ಕೆಸ್ಟ್ರಾ ಆಫ್ ಡೆತ್. ಅದು ನಮ್ಮ ಈ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಅದು ಮಿಸ್ ಆಗಿಬಿಟ್ಟಿದೆ. ಏನಾಗುತ್ತೆ, ಯಾರೋ ಒಬ್ಬರು ಕ್ಯಾನ್ಸರಿಂದ ನರಳ್ತಾ ಇರ್ತಾರೆ, 10 ವರ್ಷ 20 ವರ್ಷ ನರಳ್ತಾ ಇರ್ತಾರೆ, ಅವಾಗ ಯಾರೂ ನೋಡ್ಕೊಳ್ಳೋಕೆ ಯಾರೂ ಇರೋಲ್ಲ. ಬಟ್ ಕೊನೆ ಡೆತ್ ಟೈಮಲ್ಲಿ ಎಲ್ಲರೂ ಆಸ್ಪತ್ರೆಗೆ ತಳ್ಳಿಬಿಡ್ತಾರೆ. ಕೊನೆ ಮೂಮೆಂಟಲ್ಲಿ ICU ಹಿಡ್ಕೊಂಡು ವೈರ್ಗಳಾಕಿ ಎಲ್ಲ ಕಡೆ ಟ್ಯೂಬ್ಗಳಾಕಿ ಪೇಷಂಟ್ನ ಸರ್ವೈವಲ್ ಇಲ್ಲವೇ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಪೇಷಂಟ್ ವಿಲ್ ನಾಟ್ ಸರ್ವೈವ್ ಅಂತ ಗೊತ್ತು, ಪೇಷಂಟ್ ಈಸ್ ಇನ್ ದ ಲಾಸ್ಟ್ ಸ್ಟೇಜ್ ಅಂತ ಗೊತ್ತು. ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಕೀಪಿಂಗ್ ದ ಪೇಷಂಟ್ ಇನ್ ICU, ಎಸ್ಪೆಷಲಿ ವೆನ್ ನೋಬಡಿ ಈಸ್ ದೇರ್ ಅಲಾಂಗ್ ವಿತ್ ಹಿಮ್. ಸೊ ಆ ಥರ ಕಂಡೀಷನ್ಸಲ್ಲಿ ಐ ಥಿಂಕ್ ಕೀಪಿಂಗ್ ದೆಮ್ ಇನ್ ದ ವಾರ್ಡ್ ಅಲಾಂಗ್ ವಿತ್ ದರ್ ಅಟೆಂಡರ್ಸ್, ಜೊತೆಗೆ ಎಲ್ಲರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಸೇರಿಸಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದು. ನೋಡಿ ದಯವಿಟ್ಟು ಈಗ ಕೊನೆ ಮೂಮೆಂಟ್ ಅವ್ರದ್ದು, ಅವ್ರಿಗೆ ಜೊತೆಗಿರಿ, ಅವ್ರಿಗೆ ಒಂದು 2-3 ಒಳ್ಳೆ ಮಾತುಗಳು ಮಾತಾಡಿ, ಒಂದು ಒಳ್ಳೆ ದೇವ್ರ ಹೆಸರು ನಾಮಗಳು ಹೇಳಿ. ಸೊ ಲೆಟ್ ಹಿಮ್ ಗೋ ಪೀಸ್ಫುಲಿ. ದಟ್ ಈಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕೀಪಿಂಗ್. ಆ ಕೊನೆ ಮೂಮೆಂಟಲ್ಲಿ ನಾವು ICU ಹಿಡ್ಕೊಂಡು ದುಡ್ಡು, ವಿ ನೋ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, ಬಟ್ ಸಿಂಪ್ಲಿ ಅನ್ನೆಸರ್ಲಿ ICU ಹಿಡ್ಕೊಂಡು ಅನ್ನೆಸರಿ ಖರ್ಚು ಮಾಡಿಸಿ ಆ ಪೇಷಂಟ್ ಆ ಮನುಷ್ಯನಿಗೆ ಹೋಗೋ ಜಾಗದಲ್ಲಿ ಬರೀ ವೈರ್ಗಳು ಟ್ಯೂಬ್ಗಳು ಬರೀ ಇವೇ ಕಾಣಿಸ್ತಾ ಇರ್ತವೆ, ಎಲ್ಲರೂ ಅನ್ನೋನ್ ಪೀಪಲ್ ಅರೌಂಡ್ ಹಿಮ್. ಸೊ ದಟ್ ಈಸ್ ವಾಟ್ ಈಸ್ ನಾಟ್ ಅಕ್ಸೆಪ್ಟಬಲ್. So there we can do, as a doctors we can do some change in giving the good time in the last moment. I think that is what I am trying to do for last for more than 15 years ivaga. So I have been practicing palliative care, especially in this cancer end care patients where we know there is no cure. So I am talking about patients who have no cure. It could be cancer patients ಆಗಿರ್ಬೋದು, ಅಥವಾ ಈವನ್ ಕಾರ್ಡಿಯಾಕ್ ಪೇಷಂಟ್ಸ್ ಆಗಿರ್ಬೋದು, ಅಥವಾ ಹಲವಾರು ಪೇಷಂಟ್ಸ್ ವೇರ್ ದರ್ ಇಸ್ ನೋ ಕ್ಯೂರ್. ವಿ ನೋ ದಟ್ ಡೆತ್ ಈಸ್ ಇನ್ನೆವಿಟಬಲ್, ಇಟ್ ಈಸ್ ಕಮಿಂಗ್ ವೆರಿ ಶಾರ್ಟ್ಲಿ ಅಂತ ಹೇಳಿದಾಗ ನಾವು ವಿ ಶುಡ್ ಮೇಕ್ ದ ಎನ್ವೈರ್ಮೆಂಟ್ ಅರೌಂಡ್ ಹಿಮ್ ಕಂಡ್ಯೂಸಿವ್ ಟು ಅಲೋ ಹಿಮ್ ಟು ಗೋ ಪೀಸ್ಫುಲಿ. ಈ ಡಯಾಬಿಟೀಸಿಂದ ಆಗತಕ್ಕಂಥ ಕಾಂಪ್ಲಿಕೇಶನ್ಸ್ಗಳು, ಅದರಲ್ಲಿ ಕಣ್ಣಲ್ಲಿ ಪ್ರಾಬ್ಲಮ್ ಆಗ್ಬೋದು, ಹಾರ್ಟ್ಗೆ ಆಗ್ಬೋದು. ಈಗ ಆಲ್ರೆಡಿ ಕಿಡ್ನಿಗೆ ತುಂಬ ಪ್ರಾಬ್ಲಮ್ ಬರುತ್ತೆ ಡಯಾಬಿಟೀಸಿಂದ. ಇದ್ರ ಬಗ್ಗೆ ಕೂಲಂಕುಷವಾಗಿ ಅದರ ಎಲ್ಲ ಪ್ರಾಬ್ಲಮ್ಗಳನ್ನು ಎಕ್ಸ್ಪ್ಲೈನ್ ಮಾಡಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಡಾಕ್ಟ್ರು ತುಂಬ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಡಾಕ್ಟ್ರೇ, ಈ ಮಧುಮೇಹ ಬಂದ ನಂತರ ತೆಗೆದುಕೊಳ್ಳುವಂತಹ ಚಿಕಿತ್ಸೆಗಳು ಒಂದು ಭಾಗ ಆದರೆ, ಅದು ಬರದೇ ಇರೋ ಥರ ನಾವು ಹೇಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು? ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇವಾಗ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ನಾವು ಆವಾಗಲೇ ಹೇಳ್ದಂಗೆ ಆಲ್ಮೋಸ್ಟ್ like 100 million people are already diabetics. ಅದರಲ್ಲಿ ಈಕ್ವಲ್ ನಂಬರ್ ಆಫ್ ಪೀಪಲ್ ಆರ್ ಪ್ರೀ ಡಯಾಬಿಟಿಸ್ ಅಂದರೆ ಏನು? ನಾರ್ಮಲ್ ಶುಗರ್, ಸೇ ನಾವು HbA1c ಲೆಸ್ ದೆನ್ 5.8 ಅಂತ ಹೇಳಿದ್ರೆ ನಾರ್ಮಲ್ ಅಂತ ಹೇಳ್ತೀವಿ. 5.8 ಇಂದ 6.5 ಏನಿದೆ HbA1c ಅದು ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ. ಮೋರ್ ದೆನ್ 6.5 ಇದ್ದರೆ ಡಯಾಬಿಟಿಕ್ ಅಂತ ಹೇಳ್ತೀವಿ. ಸೊ ಈ 5.8 ಇಂದ 6.5 ಏನಿದೆ ಪ್ರೀ ಡಯಾಬಿಟಿಕ್ ಪಾಪ್ಯುಲೇಷನ್ ಅಂತ ಏನು ಹೇಳ್ತೀವಿ, ಅಂದರೆ ಅವರಿಗೆ ಆಲ್ರೆಡಿ ಶುಗರ್ ಕಾಯಿಲೆ ಶುರು ಆಗಿದೆ, ಬಟ್ ಅವ್ರಿಗೆ ಇನ್ನೂ ನಾವು ಔಷಧಿ ಶುರು ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಪಾಪ್ಯುಲೇಷನ್ ಏನಿದೆ ಇವ್ರನ್ನ ನಾವು ನೀವು ಕೇಳಿದ್ರಿ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ. ಎಸ್ಪೆಷಲಿ ಈ ಪಾಪ್ಯುಲೇಷನ್ಗೆ ನಾವು ಪ್ರಿವೆನ್ಷನ್ ಮಾಡಿದ್ರೆ, ಈ ಪಾಪ್ಯುಲೇಷನ್ ಆಲ್ಮೋಸ್ಟ್ 100 ಬಿಲಿಯನ್ ಪಾಪ್ಯುಲೇಷನ್ ನಾವು ವಿ ಕ್ಯಾನ್ ಪ್ರಿವೆಂಟ್ ದೆಮ್ ಟು ಗೋಯಿಂಗ್ ಟು ಡಯಾಬಿಟಿಕ್ ಸ್ಟೇಟ್. ಅದಕ್ಕೆ ಪ್ರಿವೆನ್ಷನ್ ಆಸ್ಪೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ಫಾರ್ ದೆಮ್, ಇವನ್ ಫಾರ್ ನಾರ್ಮಲ್ ಪೀಪಲ್ ನಾವು ಕೆಲವು ಚೇಂಜಸ್ನ ನಾವು ಮಾಡಿಕೊಂಡ್ರೆ ಅದರಲ್ಲಿ ನಾವು ಅವರು ಫರ್ದರ್ ಪ್ರೀ ಡಯಾಬಿಟಿಕ್ ಆಗಲಿ ಫರ್ದರ್ ಡಯಾಬಿಟಿಕ್ ಹೋಗೋದು ಇದು ನಾವು ಅವಾಯ್ಡ್ ಮಾಡ್ಬೋದು. ಸೊ ಏನಿದು ಪ್ರಿವೆಂಟಿವ್ ಆಸ್ಪೆಕ್ಟ್ಸು? ಮೋಸ್ಟ್ ಇಂಪಾರ್ಟೆಂಟ್ ಏನು? ಡಯಟ್. ಇನ್ನು ಕೊನೆಯದಾಗಿ ಡಾಕ್ಟ್ರೇ, ದಶಕಗಳಿಂದ ತಾವು ಈ ಸೇವಾ ಕ್ಷೇತ್ರದಲ್ಲಿದ್ದೀರಾ, ಏನು ಅನ್ನಿಸ್ತಾ ಇದೆ? ಐ ಥಿಂಕ್ ನಾವು ಇನ್ನೂ ತುಂಬಾ ಮುಂದೆ ಹೋಗೋದಿದೆ. ನಾವು ಎಸ್ಪೆಷಲಿ ನಾವೇನು ಮಾಡ್ತಾಯಿದ್ವಿ, ತಿಂಗಳಿಗೊಂದು ಕ್ಯಾಂಪ್ ಮಾಡ್ತಾಯಿದ್ವಿ, ಅದು ಸಾಲದು ಅನಿಸ್ತಾ ಇದೆ. ಇಷ್ಟೆಲ್ಲ ನಾವು ಮಾಡಿನೂ ನಮಗೆ ಜನಗಳಿಗೆ ನಾವು ರೀಚ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ. ಐ ಥಿಂಕ್ ಎಲ್ಲ ಡಾಕ್ಟ್ರುಗಳು ಅವ್ರ ಕಡೆಯಿಂದ ಅವರು ಅಕ್ಕಪಕ್ಕದಲ್ಲಿ ಅವ್ರ ಸರೌಂಡಿಂಗ್ಸಲ್ಲಿ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅಥವಾ ಬೇಡ ಅಟ್ಲೀಸ್ಟ್ 2 ಮಂತ್ಸ್ಗೆ ಒಂದ್ಸಲಿ ಆದರೂ ನೀವು ಒಂದು ಜನಗಳಿಗೆ ಒಂದು ತಿಳ್ಕೊಳ್ಳೋ ಮಟ್ಟಿಗೆ
ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋ ಮಟ್ಟಿಗೆ ಶುಗರ್ ಕಾಯಿಲೆ ಆಗಲಿ BP ಕಾಯಿಲೆ ಆಗಲಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಭಾರಿ ಇಂಪಾರ್ಟೆಂಟು. ಸೊ ಒಂದು ಸರಿ ಜನಗಳಿಗೆ ಅವೇರ್ನೆಸ್ ಬಂದಮೇಲೆ ದೇ ಹ್ಯಾವ್ ಟು ಕಮ್ ಫಾರ್ ಟ್ರೀಟ್ಮೆಂಟ್ ಆ್ಯಕ್ಟಿವ್ಲಿ. ನಾವು ಅವ್ರನ್ನ ಹೇಳ್ಕೊಳಕ್ಕಾಗಲ್ಲ, ಅವರೇ ಸ್ವತಃ ಬಂದು ಡಾಕ್ಟ್ರೇ ನನಗೆ ಹಿಂಗಿದೆ, ಏನು ಮಾಡಬೇಕು ಅನ್ನೋದು ಒಂದು ಟ್ರೀಟ್ಮೆಂಟ್ನ ಬಂದು ತೊಗೊಳ್ಬೇಕಾಗತ್ತೆ. ನಾವು ಅವ್ರಿಗೆ ಹೆದರಿಸೋದ್ರಲ್ಲಾಗಲಿ ಉಪಯೋಗ ಇಲ್ಲ. ದೇ ಹ್ಯಾವ್ ಟು ಟೇಕ್ ಎ ವೆರಿ ಇಂಪಾರ್ಟೆಂಟ್ ಡಿಸಿಷನ್, ಅಂದರೆ ಕ್ಯಾಲ್ಕುಲೇಟೆಡ್ ಡಿಸಿಷನ್, ಆ್ಯಂಡ್ ದೇ ಹ್ಯಾವ್ ಟು ಕಮ್ ಟು ಅಸ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ತಮಗೆ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವೈದ್ಯ ವೃತ್ತಿಗೆ ಬರ್ತಾ ಇದ್ದೀವಿ ಅಂತಂದರೆ ಸೇವಾ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ ಅಂತ ಅರ್ಥ. ಆದರೆ ಇವತ್ತದು ಎಷ್ಟೋ ಡಾಕ್ಟರ್ಗಳು ತಾವು ಚೆನ್ನಾಗಾಗಬೇಕು, ತಮ್ಮ ಸಂಸ್ಥೆ ಚೆನ್ನಾಗಾಗಬೇಕು ಅನ್ನೋದನ್ನೇ ಕೇಂದ್ರವಾಗಿರಿಸ್ಕೊಂಡು ಕೆಲಸ ಮಾಡ್ತಾ ಇರಬೇಕಿದ್ರೆ, ಆ ಥರದ್ರಲ್ಲಿ ಶ್ರೀಧರ್ ಅವರಂತಹ ಒಬ್ಬ ವಿಶೇಷ ವೈದ್ಯರು ತಾವಷ್ಟೇ ಅಲ್ಲ, ತಮ್ಮ ಜೊತೆಗೆ ತಮ್ಮ ಪರಿಸರವೂ ಕೂಡ ಚೆನ್ನಾಗಿರಬೇಕು, ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಉಚಿತ ಆರೋಗ್ಯ ಶಿಬಿರಗಳನ್ನು ಮಾಡುವಂಥದ್ದು ಇರ್ಬೋದು. ಹಾಗೆಯೇ ಎಲ್ಲದಕ್ಕಿಂತ ಮುಖ್ಯವಾಗಿ ಜೀವನ್ ಮರಣದ ನಡುವೆ ಹೋರಾಡ್ತಾ ಇರುವಂಥವ್ರನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಕೆಲಸವನ್ನು ಕಳೆದ ದಶಕಗಳಿಂದ ಮಾಡ್ತಾ ಬಂದಿದ್ದಾರೆ. ಅವರ ಈ ಸೇವಾ ಕಾರ್ಯ ಹೀಗೆ ಮುಂದುವರಿಯಲಿ ಅಂತ ಹೇಳಿ ಆಶಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.